ಸರ್, ಈಗ ಒಂದು ಘಟನೆ ಸಹಜವಾಗಿ ನೆನಪು ಮಾಡಿದ್ರಿ. ಸಾರಥಿ ಟೈಮಲ್ಲಿ ಅಂದ್ರೆ ಅವರು ಸಾರಥಿ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರಿ. ಈಗ ಬರೋಬ್ಬರಿ ಸಾರಥಿ ಟೈಮಲ್ಲೂ ಕೂಡ ದರ್ಶನ್ ಅವ್ರು ಜೈಲ್ಗೆ ಹೋಗಿದ್ರು. ಅವತ್ತಿನ ಸನ್ನಿವೇಶ, ಅವತ್ತಿನ ಘಟನಾವಳಿ ಈಗ ಹೆಂಗ್ ನೆನಪಾಗತ್ತೆ? ಈಗಲೂ ಕೂಡ ಮತ್ತೆ ಜೈಲ್ಗೆ ಹೋಗುವಂತ ಸಂದರ್ಭ ಬಂತು. ಹಾಗಾಗಿ ಖಂಡಿತ ಸರ್, ಆ ಸಿನಿಮಾ ಜೈಲ್ಗೆ ಹೋಗಿ ಬಂದ್ಮೇಲೆ ಸಿನಿಮಾ ರಿಲೀಸ್ ಆಗಿತ್ತು ಅನ್ಕೋತೀನಿ ನಾನು. ಬಟ್ ಆ ಒಂದು ಘಟನೆಯಿಂದ ಅವ್ರು ಎಚ್ಚೆತ್ಕೋಬೇಕಾಗಿತ್ತು, ಸ್ವಲ್ಪ ಮನಸ್ಸನ್ನ ಅವರು ಹತೋಟಿಲಿ ಇಟ್ಕೋಬೇಕಾಗಿತ್ತು ಅಂತ ಈಗ ಬರ್ತಾ ಇದೆ. ಸೊ ಈ ತರ ಒಂದು ಸನ್ನಿವೇಶಗಳು ನಡೆದಾಗ ಯಾರೇ ಆದರೂ ಕಾನೂನು ಕೈಗೆ ತಗೊಳ್ದೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನ್ಯಾಯಾಲಯದ ಮುಖಾಂತರ ಪೊಲೀಸ್ ಮುಖಾಂತರ ಅದಕ್ಕೆ ಒಂದು ಸೊಲ್ಯೂಷನ್ ಕಂಡುಕೊಂಡಿದ್ರೆ ಬಹಳ ಸೂಕ್ತ ಅನ್ನಿಸ್ತಾ ಇತ್ತು. ಬಟ್ ಎಂಥವ್ರಿಗೂ ಕೋಪದಲ್ಲಿ ಏನೋ ಒಂದು ಘಟನೆ ನಡೆದಿರುತ್ತೆ. ಸೊ ಆ ಥರದ್ದೊಂದು ಈಗ 18-20 ಜನ ಇದ್ದಾರೆ, ಒಬ್ಬರೇ ಇಲ್ಲ ಅದರಲ್ಲಿ. ಸೊ 18-20 ಜನ ಇರೋದು ಯಾರು ಮಾಡಿದ್ದಾರೆ ಯಾರು ಬಿಟ್ಟಿದ್ದಾರೆ ಇನ್ನೂ ಗೊತ್ತಿಲ್ಲ. ಅದು ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ನ್ಯಾಯಾಲಯ ತೀರ್ಮಾನಕ್ಕೆ ನಾವು ಭದ್ರಾಗಿರೋಣ. ನ್ಯಾಯಾಲಯ ತೀರ್ಮಾನದ ಜೊತೆಗೆ ಭಗವಂತನ ಹತ್ರ ಅಕೌಂಟ್ ಇರುತ್ತೆ ನಮ್ದು. ಆ ಭಗವಂತ ಎಲ್ಲರ ಅಕೌಂಟ್ನು ಬೈತಾ ಇರ್ತಾನೆ, ಅಲ್ಲಿ ಏನು ನಾವು ಹಾವಿ ಮಾಡಕ್ ಆಗೋದೇ ಇಲ್ಲ. ಸೊ ಹಾಗಾಗಿ ಭಗವಂತ ಮೇಲೆ ನಂಬಿಕೆ ಇರೋಣ, ನ್ಯಾಯಾಲಯದ ಮೇಲೆ ಗೌರವ ಇರೋಣ. ಎಲ್ಲಕ್ಕೂ ಏನೇ ಆದ್ರೂ ಅದಕ್ಕೆ ಆ ತೀರ್ಮಾನಕ್ಕೆ ನಾವು ಬದ್ಧವಾಗಿರೋಣ ಸರ್. ಸರ್, ಅದೇ ಸಾರಥಿ ಸಿನಿಮಾ ರಿಲೀಸ್ ಟೈಮಲ್ಲಿ ನೀವು ನೆನೆಸ್ಕೊಂಡಂತ ಘಟನೆಗಳು, ಅವತ್ತಿನ ಸನ್ನಿವೇಶ, ಅವತ್ತು ದರ್ಶನ್ ಅವ್ರು ಜೈಲ್ಗೆ ಹೋದಂತ ಘಟನಾವಳಿಗಳು ಕೂಡ ಹೆಂಗೆ ನೆನಪಾಗುತ್ತೆ ಸರ್? ಅದೊಂಥರ ಕಾಕತಾಳಿ ಅಂತ ಹೇಳ್ಬೋದು ಸರ್. ಈಗ ನೋಡಿ, ಅವ್ರದ್ದು ಸುಮಾರು ಸಿನಿಮಾಗಳು, ಈ ಕಾಟೇರ ಸಿನಿಮಾ ಒಳ್ಳೆ ಹೆಸರು ಮಾಡ್ತು. ಕಾಟೇರ ಟೈಮಲ್ಲಿ ನಾನು ಕಾಟೇರದಲ್ಲಿ ಪಾತ್ರ ಮಾಡಿಲ್ಲ, ಬಟ್ ಆ ಸಿನಿಮಾ ನೋಡಿದಾಗ ಒಂಥರ ಇಂಪ್ರೆಸ್ ಆಯ್ತು. ಅದ್ರ ಬಗ್ಗೆ ಒಂದು ದೊಡ್ಡ ರೈಟಪ್ ಕೂಡ ಬರೆದೆ ನಾನು. ನಮ್ಮ ಮಾಸ್ತಿ ಅವರ ಬಗ್ಗೆನೂ ಬರೆದಿದ್ದೆ. ಅವರ ಒಂದು ಡೈಲಾಗ್ಸ್ ಇರ್ಬೋದು, ಆ ಕಂಟೆಂಟ್ ಇರ್ಬೋದು, ಇತ್ತೀಚಿನ ಒಂದು ಸನ್ನಿವೇಶ ಆಪ್ಟ್ ಆಗಿತ್ತು, ಹಾಗೆ ಅವ್ರ ಕಂಟೆಂಟ್ ಬರೆದಿದ್ದೆ ನಾನು. ಅದಕ್ಕೆ ತುಲನೆ ಮಾಡೋಕ್ಕಾಗಲ್ಲ ಸಾರಥಿ ಜೊತೆಗೆ. ಅದಾದಾಗ ಇದಾಯ್ತು, ಇದಾಗ ಅದಾಯ್ತು ಅಂತ. ಬಟ್ ಒಂದು ಕೆಟ್ಟಗಳಿಗೆ ಆಗಿದೆ, ನಡಿಬಾರ್ದಾಗಿತ್ತು. ಒಂದು ಏಟ್ ತಿಂದಾಗ ಮನುಷ್ಯ ಆದಷ್ಟು ಅದ್ರ ಬಗ್ಗೆ ಜಾಗೃತೆಯಿಂದಿದ್ದು ವ್ಯವಹಾರ ಮಾಡಬೇಕಾಗಿತ್ತು. ಈಗೇನೋ ಒಂದು ಪಾಪ ಏನೋ ಕೆಟ್ಟಗಳಿಗೆ ಆಗಿದೆ ಅಂತ ನಾನು ಭಾವಿಸ್ತೀನಿ ಸರ್. ಅದು ಎಸ್, ಬರೋಬ್ಬರಿ ಒಂದು 13ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದಿರಿ ದರ್ಶನ್ ಅವ್ರ ಜೊತೆ. ನೀವು ಕಂಡಂಗೆ ಸರ್, ದರ್ಶನ್ ಅವ್ರ ಅಂದ್ರೆ ಏನ್ ನೆನಪಾಗುತ್ತೆ ಇಡೀ ಜರ್ನಿಲಿ ಸಿನಿಮಾ ಇಂಡಸ್ಟ್ರಿ ಅಂತ ನಿಮ್ಗೆ? ಸರ್, ಈಗ ಹೇಳ್ಬೇಕಾದ್ರೆ ನಮ್ಮ ಇಡೀ ಕರ್ನಾಟಕದಲ್ಲಿ ದರ್ಶನ್ ಅವ್ರಿಗಿರೋಷ್ಟು ಅಭಿಮಾನಿಗಳು ಬಹುಶಃ ನನಗೆ ಗೊತ್ತಿರೋ ಹಾಗೆ ಬೇರೆ ಯಾರಿಗೂ ಇಲ್ಲ ಅನ್ಕೋತೀನಿ ನಾನು. ಅವರೊಬ್ಬ ಮಾಸ್ ಲೀಡರು, ಒಳ್ಳೆ ಸಿನಿಮಾಗಳಿಗೆ ಪ್ರೊಡ್ಯೂಸರ್ ಫ್ರೆಂಡ್ಲಿ ಇರ್ಬೋದು ಅಂತ ನಾನು ಭಾವಿಸ್ತೀನಿ. ಸೊ ಇತ್ತೀಚೆಗೆ ನೋಡೋದಾದ್ರೆ ಅವರ ಒಂದು ಸ್ಟಾರ್ಡಮ್ಮೇ ಕ್ರಿಯೇಟ್ ಮಾಡಿದ್ದಾರೆ ಅವರು. ಈಗ ಅವ್ರ ಒಳಗಡೆ ಇದ್ರೂ ಕೂಡ ಅವ್ರ ಅಭಿಮಾನ ದಿನಕ್ಕೆ ಜನಗಳು ಹೆಚ್ಚಾಗ್ತಾ ಇದೆ. ಸೊ ಅದು ಅವ್ರ ವ್ಯಕ್ತಿತ್ವನ ತೋರಿಸುತ್ತೆ. ಏನೋ ಒಂದು ಕೆಟ್ಟಗಳಿಗೆ ಏನೋ ತಪ್ಪಾಗಿರ್ಬೋದು, ಇಲ್ಲ ಅಂತಲ್ಲ. ಆ ತಪ್ಪಿಗೆ ಆ ಶಿಕ್ಷೆ ಸಿಗ್ಲಿ. ಆ ತಪ್ಪಿಗೆ ನಾವು ಡೈಲಿ ಚಿತ್ರಹಿಂಸೆ ಮಾಡಿ ಶಿಕ್ಷೆ ಕೊಡೋದಲ್ಲ, ನ್ಯಾಯಾಲಯದ ಮೇಲೆ ಬಿಡೋಣ. ಏನೋ ಆಗೋಯ್ತು, ಆಗಬಾರ್ದಾಗಿತ್ತು, ಆಗಿದೆ. ಅದು ಬಹುಶಃ ಆಗಿದ್ರೆ, ಅವ್ರ ಕೈಲೇ ಆಗಿದ್ರೆ ಅದಕ್ಕೆ ಶಿಕ್ಷೆ ಅನುಭವಿಸೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಸರ್. ಅದು ದೇವ ಇದೆ, ನ್ಯಾಯಾಲಯ ಇದೆ, ಅದೇನ್ ತೀರ್ಮಾನ ತಗೊಳ್ಳಿ ಸರ್. ಅದು ಫೈನಲಿ ಇಡೀ ಚಿತ್ರೋದ್ಯಮದ ಪರಿಸ್ಥಿತಿ ಸರ್ ಹೆಂಗಿದೆ? ಈಗ ಸಹಜವಾಗಿ ಸ್ಟಾರ್ ಸಿನಿಮಾಗಳು ಬಂದ್ರೆ ಮಾತ್ರ ಚಿತ್ರೋದ್ಯಮ ಅನ್ನುವಂತ ರೀತಿಯಲ್ಲಿ ಆಗಿದೆ ಸರ್. ಅವರು ಹೊರಗಡೆ ಇದ್ದಾಗಲೂ ಚಿತ್ರೋದ್ಯಮ ಪರಿಸ್ಥಿತಿ ಹಾಗೆ ಇತ್ತು. ಕೆಲವು ಸ್ಟಾರ್ ಪಿಕ್ಚರ್ಗಳು ಬಂದ್ರೆ ಮಾತ್ರ ಸಿನಿಮಾ ಓಡ್ತಾ ಇತ್ತು. ಈಗಲೂ ಅದೇ ಪರಿಸ್ಥಿತಿ ಇದೆ. ಹೇಳಕ್ಕಾಗಲ್ಲ ಸರ್, ಅದು ಜನರ ಮನಸ್ಥಿತಿ ಯಾವ ತರ ಇರುತ್ತೆ, ಯಾವ ಸಿನಿಮಾ ಬಂದ್ರೆ ನೋಡ್ಬೇಕು, ಯಾವ ಕಂಟೆಂಟ್ ಇದ್ರೆ ನೋಡ್ಬೇಕು ಅನ್ನೋದು ಜನರು ತೀರ್ಮಾನ ಮಾಡ್ತಾರೆ. ಹಾಗಾಗಿ ಅದು ಚಿತ್ರೋದ್ಯಮದ ಬಗ್ಗೆ ಅಷ್ಟು ನಾನು ಹೇಳಕ್ಕೆ ಮಾಹಿತಿ ಇಲ್ಲ ನನಗೆ ಅದ್ರ ಬಗ್ಗೆ. ಫೈನಲ್ ಇಡೀ ಪ್ರಕರಣ ಒಬ್ಬೊಬ್ರಿಗೆ ಒಂದೊಂದು ರೀತಿಯಲ್ಲಿ ಕಾಣ್ತಾ ಇರುವಂತದ್ದು, ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಈ ಪ್ರಕರಣ ಆಗಿದೆ, ಪಾಪ ಅವ್ರ ಮನೆ ರೇಣುಕಾಸ್ವಾಮಿ ಅವ್ರ ಮನೆಗೂ ದುಃಖ ಆಗಿದೆ, ನೋವಾಗಿದೆ. ಒಬ್ಬ ಮೆಳೆದ ಮಗನ್ನ ಕಳ್ಕೊಂಡಿದ್ ನೋವು ಅವರಲ್ಲೂ ಇದೆ. ಅವ್ರಿಗೆ ಆ ದುಃಖ ಭರಿಸುವ ಶಕ್ತಿ ಭಗವಂತ ನೀಡ್ಲಿ. ಮತ್ತೆ ಕೆಲವು ಹೇಳಿದ ಹಾಗೆ ರೇಣುಕಾಸ್ವಾಮಿ ಅವ್ರ ತಂದೆಯವ್ರಿಗಾದ್ರು ಅವರ ಮನೆಯವ್ರಿಗಾಗ್ಲಿ ಬೇರೆ ಯಾರ ಮೇಲೆ ದ್ವೇಷ ಸಾಧಿಸ್ಬೇಕು ಅನ್ನೋ ಮನಸ್ಥಿತಿಲೂ ಇಲ್ಲ ಅವರಲ್ಲಿ. ಯಾಕಂದ್ರೆ ಅಷ್ಟು ದ್ವೇಷ ಸಾಧಿಸುವಷ್ಟು ಶಕ್ತಿ ಇಲ್ಲ ಅವರಲ್ಲಿ. ಸೊ ಹಾಗಾಗಿ ಅವ್ರಿಗೆ ಆ ಒಂದು ದುಃಖವನ್ನು ಭರಿಸುವ ಶಕ್ತಿ ಭಗವಂತ ಕೊಡ್ಲಿ. ಮತ್ತೆ ಇವ್ರ ಮನೆಯವ್ರಿಗೂ ವಿಜಯಲಕ್ಷ್ಮಿ ಇದ್ದಾರೆ, ಅವ್ರ ಮಗ ಇದ್ದಾರೆ, ಅವ್ರ ಮನೆ ಪರಿಸ್ಥಿತಿನೂ ಹಾಗೆ ಆಗಿದೆ ಅಲ್ಲ. ಇವರೇನೋ ಮಗ ಇಲ್ಲ ಅಂತ ದುಃಖ ಪಡ್ತಾ ಇದ್ರು, ಮಗ ಇದ್ಕೊಂಡು ದುಃಖ ಪಡ್ತಾ ಇದಾರೆ ಅವರು. ಸೊ ಈ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಕೆಲವರು ಯಾವುದೋ ಒಂದು ಕಾರಣದಿಂದ ದ್ವೇಷದಿಂದ ಇವ್ರ ಬಗ್ಗೆ ಟೀಕೆ ಮಾಡೋದು, ಅದು ಒಂಥರ ಮನಸ್ಸಿಗೆ ಗಾಬರಿ, ಒಂಥರ ಘಾಸಿ ಆಗುತ್ತೆ. ಜೊತೆಗೆ ಇಷ್ಟು ದಿನ ಕೆಲವರು ಹೇಳ್ತಾ ಇದ್ರು ಚಿತ್ರರಂಗದ ಯಾರು ಹೋಗಿಲ್ಲ, ಅವ್ರಿಗೆ ಸಾಂತ್ವನ ಹೇಳಕ್ ಹೋಗಿಲ್ಲ, ಅವ್ರಿಗೆ ಸಮಾಧಾನ ಹೇಳಕ್ ಹೋಗಿಲ್ಲ ಅಂತ. ಈಗ ನಾವು ಹೋಗಿ ಬಂದ್ರೆ ಇವ್ರು ಕೊಡ್ತಾ ಇರೋ ಕಾರಣಕ್ಕೆ ಏನ್ ನಮ್ಗೆ ಅಪವಾದ ಮಾಡ್ತಾ ಇದ್ದಾರೆ. ಸೊ ಹೀಗಿದ್ದಾಗ ಯಾರು ಮುಂದೆ ಬರ್ತಾರೆ ಸರ್ ಹೇಳೋದಕ್ಕೆ?
ಈಗ ನಾವು ಅವ್ರ ಮನೆಗೆ ಹೋಗಿದ್ದು ಯಾವುದೇ ಪ್ರಚಾರಕ್ಕಾಗ್ಲಿ ಅಥವಾ ಯಾರ್ದೋ ಪರ ಮಾತಾಡಕ್ಕಾಗ್ಲಿ ವಿರೋಧ ಮಾತಾಡಕ್ ಹೋಗಿಲ್ಲ. ಏನೋ ನೊಂದು ಕುಟುಂಬ, 1.5 ತಿಂಗಳಾಗಿತ್ತು ಆ ಇನ್ಸಿಡೆಂಟ್ ಆಗಿ, ಅವಿಂದ ಹೋಗ್ಬೇಕಾಗಿರ್ಲಿಲ್ಲ. ಕಾರಣ ಇಷ್ಟೇ, ಪಾಪ ಅವರೇ ಮೊದಲು ನೊಂದಿರ್ತಾರೆ. ಇನ್ನು ನಾವುಗಳು ಮಧ್ಯೆ ಹೋಗಿ ಅವ್ರಿಗೆ ಮಾತಾಡ್ಸೋದು ಬೇಡ ಅಂತ ನಾನು ಹೋಗಿರ್ಲಿಲ್ಲ. ಬಟ್ ಕೆಲವೊಂದು ಯಾವುದೋ ಒಂದು ಚಾನಲ್ ಕೂತಿದ್ದಾಗ ಒಬ್ರು ನಮ್ಮ ಜೊತೆ ಚರ್ಚೆ ಕೂತಿದ್ದವ್ರು ಹೇಳಿದ್ರು, ನೀವು ಇಷ್ಟೆಲ್ಲ ಮಾತಾಡ್ತಿರಲ್ಲ, ನೀವು ಯಾಕೆ ಹೋಗಿಲ್ಲ ಅವ್ರಿಗೆ ಇದಕ್ಕೆ ರೇಣುಕಾಸ್ವಾಮಿ ಅವ್ರ ಮನೆಗೆ ಹೋಗ್ಬಾರ್ದ ನೀವು ಅಂದ್ರೆ. ಹೌದು ಅನ್ನಿಸ್ತು. ಎಸ್, ಕರೆಕ್ಟಾಗಿ ಹೇಳ್ತಾ ಇದ್ರೆ ಚರ್ಚೆ ಮಾಡ್ತಾ ಇರ್ಬೋದು, ಬಟ್ ಚರ್ಚೆಗೆ ಒಂದು ಅರ್ಥ ಇದೆ ಅಲ್ವಾ. ಸರಿ ಹೋಗೇ ಬರೋಣ ಅಂದ್ಬಿಟ್ಟು ನೆಕ್ಸ್ಟ್ ಡೇನೆ, ಆ ಚರ್ಚೆ ಕೂತಿದ್ದು ನೆಕ್ಸ್ಟ್ ಡೇನೆ ಬೆಳಿಗ್ಗೆನೆ ಹೋದೆ. ಅವ್ರು ಹೋಗಿ ನಮ್ಮ ಏನು ಸಾಂತ್ವನ ಸಲ್ಲಿಸ್ಬೇಕಾಗಿತ್ತು ಸಲ್ಲಿಸ್ದೆ, ಗೌರವ ಸಲ್ಲಿಸ್ದೆ ಬಂದೆ. ಹೀಗಿರುವಾಗ ಬಟ್ ಕೆಲವು ಮಾತುಗಳು ಅವರು ಯಾಕೆ ಆಡ್ತಾರೋ ಅಥವಾ ಏನು ಉದ್ದೇಶದ ಆಡ್ತಾರೋ ಗೊತ್ತಿಲ್ಲ. ಬಟ್ ಇದನ್ನ ಬಿಂಬಿಸಕ್ಕೆ ಹೋಗ್ಬೇಡಿ ಅಂತ ನಾನು ಮನವಿ ಮಾಡ್ಕೊಳ್ತೀನಿ ಸರ್. ಎಲ್ಲ ನಮ್ಮ ಸೋಷಿಯಲ್ ಮೀಡಿಯಾ ಇರ್ಬೋದು, ಬೇರೆ ಯಾರು ಈ ಕೆಟ್ಟ ಕಾಮೆಂಟ್ಗಳು ಹಾಕ್ತಾ ಇದ್ದಾರೆ, ದಯವಿಟ್ಟು ಅದನ್ನ ಹಾಕಕ್ಕೆ ಹೋಗ್ಬಿಟ್ಟು. ತಮ್ಮನೇಲೂ ಸಂಸಾರ ಇದೆ, ಹೆಂಡತಿ ಮಕ್ಳು ಇರ್ತಾರೆ, ಅವ್ರು ನೋಡಿದಾಗ ಅವ್ರಿಗೊಂದು ಅಸಹ್ಯ ಅನ್ಸುತ್ತಲ್ವಾ. ಏನೇ ಇದ್ರೆ ಡೈರೆಕ್ಟ್ ಆಗಿ ಬಂದು ಮಾತಾಡ್ಲಿ ಅಥವಾ ಡೈರೆಕ್ಟ್ ಆಗಿ ಮೀಡಿಯಾದ ಮುಂದೆ ಮಾತಾಡ್ಲಿ ಹೋಗ್ಬಿಟ್ಟು ಸುಮ್ಮನೆ ಇಲ್ದದ್ದನ್ನ ಮೆಸೇಜ್ಗಳು ಹಾಕೋದು, ಇಲ್ಲದ ಕಾಮೆಂಟ್ಗಳು ಮಾಡೋದು. ಯಾರು ಸ್ವಾರ್ಥಕ್ಕೆ ಹೋದ, ಪ್ರಚಾರಕ್ಕೆ ಹೋದ ಸರ್, ನಾ ಪ್ರಚಾರ ತಗೊಳೋಗಿದ್ದಿದ್ರೆ 1.5 ತಿಂಗಳು ಬಿಟ್ಟು ಯಾಕೆ ಹೋಗ್ಬೇಕಾಯ್ತು ಸರ್? ರೇಣುಕಾಸ್ವಾಮಿ ಅವ್ರು ಸತ್ತಾಗ 100 ಕ್ಯಾಮ್ರಾ ಅವ್ರ ಮನೆ ಮುಂದೆ ಇತ್ತು ಅಲ್ವಾ? ಸುಮ್ಮನೆ ಹೋಗಿ ನಿಂತಿದ್ರು, ಎಲ್ಲ ಕ್ಯಾಮ್ರಾ ಬರ್ತಾ ಇದ್ವಾ? ಅದು ಪ್ರಚಾರಕ್ಕೆ ಹೋಗಿದ್ವಾ ನಾವು? ಅದನ್ನ ಅರ್ಥ ಮಾಡ್ಕೋಬೇಕು ಸರ್. ಕೆಲವು ಹೇಳೋರು ಅರ್ಥ ಮಾಡ್ಕೋಬೇಕು, ಮತ್ತೆ ಕಾಮೆಂಟ್ ಮಾಡೋರು ಸ್ವಲ್ಪ ಅದನ್ನ ಆ ಸಮಯ ಸಂದರ್ಭ ನೋಡ್ಕೊಂಡು ಮಾತಾಡ್ಬೇಕಾಗತ್ತೆ. ಮತ್ತೆ ಅಲ್ಲಿ ನಾವು ಚರ್ಚೆ ಮಾಡಿದಾಗ ಆ ಸಮಯಕ್ಕೆ ತಕ್ಕಂಗೆ ಮಾತಾಡಿದ್ದೆ ಹೊರತೆ ಬಿಟ್ಟು ಬೇರೆ ಯಾವುದೇ ರೀತಿಯ, ಇನ್ನೊಂದ್ಸರಿ ನಿಮಗೆ ಕ್ಲಾರಿಫೈ ಮಾಡ್ತೀನಿ, ಯಾವುದೇ ರೀತಿಯ ವಾಗ್ವಾದ ನಡೆದಿಲ್ಲ, ಯಾವುದೇ ರೀತಿಯ ಚರ್ಚೆ ನಡೆದಿಲ್ಲ. ಜಸ್ಟ್ ಒಂದು ಆ ಸಮಯ ತಕ್ಕಂಗೆ ಮಾತಾಡಿದೀವಿ ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ಗಣೇಶ ಅವರ ಮಾತಾಗಿರ್ತಕ್ಕಂಥದ್ದು. ಅಂದ್ರೆ ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೆ ಹೋಗಿ ಸಾಂತ್ವನ ಹೇಳುವಂತ ಸಂದರ್ಭದಲ್ಲಿ ಆ ಸನ್ನಿವೇಶಕ್ಕೆ ತಕ್ಕಂತ ಒಂದಿಷ್ಟು ಮಾತುಗಳನ್ನ ಆಡುವಂತದ್ದಾಗಿತ್ತು. ಬಟ್ ಅದು ಬೇರೆ ಬೇರೆ ರೀತಿಯಲ್ಲಿ ಬಿಂಬಿತ ಆಗ್ತಾ ಇದೆ ಅನ್ನೋದ್ರ ಜೊತೆಗೆ ದರ್ಶನ್ ಅವ್ರ ಜೊತೆಗಿನ ಸಿನಿಮಾ ಜರ್ನಿ ಬಗ್ಗೆ ಕೂಡ ಟಿವಿ9 ಜೊತೆ ಮಾತನಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ಮಾಲ್ತೇಶ್ ಚೆಗ್ಗಿನ್, ಟಿವಿ9 ಬೆಂಗಳೂರು.